ಇವತ್ತು ಒಂದು ಟ್ಯೂಷನ್ ಕ್ಲಾಸ್ಗೆ ಹೋಗೋಣ ಅಂತ, ಏಕೆಂದರೆ ಸಬ್ಜೆಕ್ಟ್ ಹಾಗಿದೆ. ಯೋಗಾತ್ಮ ಶ್ರೀಹರಿ ಅವರು ನನ್ನ ಜೊತೆಗಿದ್ದಾರೆ. ವೆಲ್ಕಮ್ ಟು ದಿ ಶೋ. ಆ ಥರ ಮ್ಯಾನೇಜ್ಮೆಂಟ್ ನನಗೆ ಹೇಳಿ ಮಾಡಿಸಿದ ಹಾಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ನನ್ನದೇ ಸಬ್ಜೆಕ್ಟ್ ಅದು. ಇದೆಲ್ಲೂ ಕೇಳಿಲ್ಲ. ಹೌದು, ಈ ಪದ ಕೇಳಿರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೂ ಕೇಳಿಲ್ಲ. ಮ್ಯಾನೇಜ್ಮೆಂಟ್ ಈಸ್ ಡೆಫಿನೆಟ್. ಹೌದು, ಆ ಥರ ಈಸ್ ಒನ್ ಆಫ್ ದ ಕ್ವಾಲಿಟೀಸ್ ಆಫ್ ದ ಮೈಂಡ್. ಅದಕ್ಕೆ ನಮ್ಮ ವೀಕ್ಷಕರು ಹೇಳಿದ್ದಾರೆ ಆ ಥರ ಮ್ಯಾನೇಜ್ಮೆಂಟ್ ಮಾಡ್ಕೊ ಅಂತ ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅವ್ರು ಮಾತಾಡ್ತಿರ್ತಾರೆ, ನೀವು ಮಧ್ಯದಲ್ಲಿ ತುಂಬ ಮಾತಾಡ್ತೀರಾ, ಸ್ವಲ್ಪ ನೀವು ಮಾತು ಕಮ್ಮಿ ಮಾಡಿ ಅಂತ. ಇನ್ನೊಂದು ರಿವರ್ಸು ಇದೆ, ನಾನು ಅಬ್ಸರ್ವ್ ಮಾಡ್ಕೊಂಡಿರೋಂಥದ್ದು. ನೀವೇನೋ ಹೇಳ್ತಾ ಇದ್ದೀರಿ, ನೀವು ಹೇಳೋಕ್ಕೆ ಒಂದು 5 ಸೆಕೆಂಡ್ ಮುಂಚೆ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಆ ಥರ ಮ್ಯಾನೇಜ್ಮೆಂಟ್ ಇವಾಗ ಮಾಡಬೇಕಿದೆ ಅಂತ ಹೇಳಿ ಅದ್ರ ಬಗ್ಗೆ. ಇದು ತುಂಬ ಸಹಜ ಅಲ್ವಾ, ಆ ಒಂದು ಎಕ್ಸೈಟ್ಮೆಂಟು, ಆ ಒಂದು ಇದು ಎಲ್ಲರಿಗೂ ಆಗುತ್ತೆ. ನೇಚರ್ ಅದು. ರೈಟ್. ಮನುಷ್ಯನ ಮನಸ್ಸಿನ ಮರ್ಕಟ ಮನಸ್ಸಿನ ನೇಚರ್. ಹಾಂ. ಎಷ್ಟೋ ಸಲ ತುಂಬ ಜನಕ್ಕೆ, ನಿಮಗೂ ಸೇರಿ ನನಗೂ ಸೇರಿ ನಿದ್ದೆ ಬಂದಿರಲ್ಲ, ಮತ್ತು ಕಣ್ಮುಚ್ತೀವಿ, ಏನೇನೋ ಅನಿಸುತ್ತೆ. ನಾಳೆ ಬೆಳಗ್ಗೆದು, ಹಿಂದಿನ ದಿನದ್ದು, ಇವತ್ತಿಂದು ಏನೇನೋ ಆಗುತ್ತೆ. ತಕ್ಷಣ ಎದ್ದು ಬಿಡ್ತೀವಿ, ದಡಾರ್ ಅಂತ ಎದ್ಬಿಡ್ತೀವಿ. ಅಷ್ಟೊತ್ತಿನಲ್ಲಿ ರೆಕ್ಟಿಫಿಕೇಶನ್ ಸಾಧ್ಯವಾ? ಏನೋ ಹೊಳೆದು ಬಿಡುತ್ತೆ, ತಕ್ಷಣ ಎದ್ದು ಬಿಡ್ತೀವಿ. ರೆಕ್ಟಿಫಿಕೇಶನ್ ಖಂಡಿತ ಆಗಲ್ಲ, ಸಾಧ್ಯವೇ ಇಲ್ಲ. ಹೋಗ್ಲಿ ಬರ್ಕೋತೀವ ಇನ್ನೊಂದು ಕಡೆ, ಇಲ್ಲ. ಆದರೆ ಏನೋ ತಕ್ಷಣಕ್ಕೆ ಎದ್ದು ಬಿಡ್ತೀವಿ, ಮತ್ತೆ ಹಂಗೆ ಮಲ್ಕೊಳ್ತೀವಿ. ಸೊ ದಿಸ್ ಈಸ್ ಆತುರ. ಧ್ಯಾನಕ್ಕೆ ಕೂತ್ತೀವಿ, ಎನಿಬಡಿ ಇದು ಮಾಡೇ ಮಾಡ್ತಾರೆ. ಪೂಜೆಗೆ ಕೂತ್ಕೋಬೋದು, ಧ್ಯಾನಕ್ಕೆ ಕೂತ್ಕೋಬೋದು, ಐಸೋಲೇಷನಲ್ಲಿ ಕೂತ್ಕೋಬೋದು, ಅರ್ಧರಾತ್ರಿನಲ್ಲಿ ಏನೋ ಯೋಚನೆ ಮಾಡ್ತಾ ಬರೀತಾ ಕೂತ್ಕೋಬೋದು. ತಕ್ಷಣಕ್ಕೇನೋ ಹೊಳೆದು ಬಿಡುತ್ತೆ. ಆರ್ಕಿಮಿಡೀಸ್ ಥರ ಓಡ್ ಬಂದ್ಬಿಡೋಕ್ಕಾಗತ್ತಾ? ಇಲ್ಲ. ಅಂದರೆ ಆ ಥರ ಈಸ್ ವೆರಿ ಡೆಫಿನೆಟ್. ನಮಗೆ ಹ್ಯೂಮನ್ ಸ್ವಭಾವ ಅದು, ತಪ್ಪಲ್ಲ. ಆದರೆ ಇದರ ಮ್ಯಾನೇಜ್ಮೆಂಟ್ ಡೆಫಿನೆಟ್ಲಿ ಇದೆ. ಏನೋ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಮನೆಗೆ ಗಾಡಿ ಓಡಿಸ್ಕೊಂಡು ಫಾಸ್ಟಾಗಿ ಹೋಗ್ತೀವಿ, ಬ್ರೇಕ್ ಹಿಡಿಯೋದು ಬೇಡವಾ? ಎಲ್ಲಾದರೂ ಸರ್ಕಲಲ್ಲಿ ಸಿಗ್ನಲಲ್ಲಿ ಬ್ರೇಕ್ ಹಿಡಿಯೋದು ಬೇಡವಾ? ಇಲ್ಲದೆ ಇದ್ರೆ ಫೈನ್ ಆಗುತ್ತೆ. ಅದು ವೆರಿ ಫೈನ್ ಅಲ್ಲ, ಫೈನ್ ಆಗ್ತದೆ ಅಲ್ವಾ? ಇಷ್ಟೇ ಆ ಥರ ಮ್ಯಾನೇಜ್ಮೆಂಟ್. ಆ ಥರ ಇದೆ. ಅರ್ಜೆಂಟಾಗಿ ಹೋಗಬೇಕು, ಅರ್ಜೆಂಟಲ್ಲಿ ನಾವು ಕೆಲಸ ಮಾಡಬೇಕು, ಆದರೆ ಅದಕ್ಕೊಂದು ಸಣ್ಣ ಒಂದು ಅನಾಲಿಸಿಸ್ ಮಾಡಿ ಹೋಗ್ಬೇಕು. ಇದು ಮೆಚೂರ್ಡ್ ಮೈಂಡ್ಸ್ಗಳಿಗೆ ಇದು ಅಭ್ಯಾಸ ಆಗೋಗುತ್ತೆ. ಒಂದು 8 ಕೆಲಸ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಎಲ್ಲ ಕೆಲಸಕ್ಕೂ ಅರ್ಜೆನ್ಸಿ ಇರುತ್ತೆ, ಆದರೆ ಹೇಗೋ ಮ್ಯಾನೇಜ್ ಮಾಡ್ತಾರೆ ಅವರು. 8 ಕೆಲಸ ಮುಗಿಸ್ತಾರೆ. ಆಫೀಸಿಂದ ನನ್ನ ಮನೆಗೆ ಹೋಗಬೇಕು, ಒಂದು 8 ಕೆಲಸಗಳಿರುತ್ತೆ, ಎಲ್ಲವೂ ಅರ್ಜೆಂಟೇನೆ. ಆತುರವೇ. ಅರ್ಜೆಂಟ್ ಅಂದರೆ ಬೇರೆ, ಆ ಥರ ಅಂದರೆ ಬೇರೆ. ಟಿಪಿಕಲ್ ಭಾಷೆ ನಾವು ಹೇಳಿಬಿಡ್ತೀವಿ ಅಷ್ಟೆ. ಎಲ್ಲವನ್ನೂ ಒಂದು ಲಿಂಕ್ ಹಾಕೋತೀನಿ, ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್. ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 15-20 ನಿಮಿಷ ಆಗಿರುತ್ತೆ, ಎಲ್ಲವೂ ಆಗಿರುತ್ತೆ ಕೆಲಸ. ಯಾರಿಗೋ ಒಂದು 50 ಜನಕ್ಕೆ ನಾವು ಮೆಸೇಜ್ ಕಳಿಸ್ಬೇಕು, ನಾಳೆ ಒಂದು ಫಂಕ್ಷನ್ ಇದೆ ಕಳಿಸ್ಬೇಕು. ಕೆಲವ್ರಿಗೆ ಕಳಿಸ್ಬೇಕು, ಕೆಲವ್ರಿಗೆ ಕಳಿಸ್ಬಾರ್ದು, ಕೆಲವ್ರಿಗೆ ಫಸ್ಟ್ ಕಳಿಸ್ಬೇಕು, ಕೆಲವ್ರಿಗೆ ಫೋನ್ ಮಾಡಬೇಕು. ಇದೆಲ್ಲ ಕೆಲಸಗಳೇ. ನಾವು ಪ್ರಯಾರಿಟಿ ಮಾಡ್ಕೋತೀವಿ, ಎಲ್ಲ ಅರ್ಜೆಂಟ್ ಕೆಲಸಗಳೇ ಪ್ರಯಾರಿಟಿ ಮಾಡ್ಕೋತೀವಿ, ಒಂಚೂರು ಯೋಚನೆ ಮಾಡ್ತೀವಿ. ಈ ಆ ಥರದ ಕೆಲಸಗಳನ್ನು ಆ ಥರ ಮ್ಯಾನೇಜ್ಮೆಂಟ್ ಇಟ್ಕೊಂಡೇ ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಅಲ್ಟಿಮೇಟ್ಲಿ ಎಲ್ಲವನ್ನೂ ಕಂಪ್ಲೀಟ್ ಮಾಡ್ತೀವಿ. ಯೋಚನೆ ಮಾಡದೇ ಇದ್ದರೆ, ಅನಾಲಿಸಿಸ್ ಮಾಡದೇ ಇದ್ದರೆ ಮುಗ್ಗರಿಸಿ ಬೀಳ್ತೀವಿ. 1-2 ಮಾಡೋ ಅಷ್ಟೊತ್ತಿಗೆ ಮುಗ್ಗರಿಸಿ ಬೀಳ್ತೀವಿ. ಸೊ ಆ ಥರ ಇಸ್ ನೀಡೆಡ್. ಸಂದರ್ಭ ಆಗಿರುತ್ತೆ. ಒಂದು ಜೋಕ್ ಓದಿದ್ದಂಥ ನೆನಪು. ಯಾರೋ ಒಬ್ಬ 20ನೇ ಫ್ಲೋರಲ್ಲಿ ನಿಂತು ಕೆಳಗಡೆ ನೋಡ್ತಾ ಇರ್ತಾನೆ. ಇನ್ನೊಬ್ಬ ಬರ್ತಾನೆ, ಅವನಿಗೆ ಇವನ್ನ ಹೆಸರು ಹಿಡಿದು ಕರೀತಾನೆ. ನೀನು ಖುಷ್ವಂತ್ ಸಿಂಗೋ ಏನೋ ಹೇಳ್ತಾನೆ. ನಿನ್ನ ಮಗು ಸತ್ತೋಗಿದೆ ಅಂತ, ಮೇಲಿಂದ ಕೆಳಗೆ ಬಿದ್ದು ಸತ್ತೋಗಿದೆ. ಇವನು ಗಾಬರಿ ಆಗಿಬಿಡುತ್ತೆ, ಗಾಬರಿಯಿಂದ ಜಂಪ್ ಮಾಡಿಬಿಡ್ತಾನೆ ಮೇಲ್ಗಡೆಯಿಂದ. ಅವನು 20ನೇ ಫ್ಲೋರಲ್ಲಿ ಇರ್ತಾನೆ. 10ನೇ ಫ್ಲೋರಿಗೆ ಬರೋ ಅಷ್ಟೊತ್ತಿಗೆ ಅವ್ನಿಗೆ ಗೊತ್ತಾಗುತ್ತೆ, ನಂಗೆ ಮಗು ಇಲ್ವಲ್ಲ ಅಂತ. ಅಯ್ಯೋ. ಸರಿ, ಅಲ್ಲಿಂದ 5ನೇ ಫ್ಲೋರಿಗೆ ಬರ್ತಾನೆ, ಮದುವೆನೇ ಆಗಿಲ್ವಲ್ಲ. ಕೆಳಗೆ ಬಂದು ದಬಾರ್ ಅಂತ ಬೀಳ್ತಾನೆ. ಅವಾಗ ಅನ್ಸುತ್ತೆ ನನ್ನ ಹೆಸರು ಅದಲ್ಲ ಅಂತ. ಅಯ್ಯೋಯ್ಯೋ, ಇದು ಇನ್ನೂ ಆಭಾಸ ಇದು. ಅಂದರೆ ಆ ಥರಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಅಷ್ಟೇ. ಕರೆಕ್ಟ್.
ನಮಗೆ ಅನಾವಶ್ಯಕವಾಗಿ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ನೀವೇನೋ ಹೇಳ್ತಾ ಇದ್ದೀರಿ, ಕೇಳಿಸ್ಕೊಂಡೆ, ಸತ್ಯನ ಇಲ್ವಾ ತಿಳ್ಕೊಂಡೆ, ಆಮೇಲೆ ಅದಕ್ಕೆ ಒಂದು ಉತ್ತರ ಕೊಟ್ಟೆ. ನನಗೆ ಬೇಕಾಗಿದ್ದು ಇನ್ನೊಂದು 5 ಸೆಕೆಂಡ್ ಎಕ್ಸ್ಟ್ರಾ ಟೈಮ್ ಅಷ್ಟೆ. ನಿಮ್ಮ ಹೇಳಿದ್ದನ್ನು ಕೇಳಿಸ್ಕೊಂಡು ಒಂಚೂರು ಒಳಗಡೆ ರುಬ್ಬಿಕೊಂಡು ರಸವನ್ನು ಮಾತ್ರ ತಗೊಂಡು ಕಸವನ್ನು ಪಕ್ಕಕ್ಕಿಟ್ಟು ನಿಮಗೆ ವಾಪಸ್ ಉತ್ತರವನ್ನು ಕೊಟ್ಟೆ. ಇದು ಆ ಥರ ಮ್ಯಾನೇಜ್ಮೆಂಟ್. 5 ಸೆಕೆಂಡ್ ಟೈಮ್ ಎಕ್ಸ್ಟ್ರಾ. ಇಲ್ಲಪ್ಪ, ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬರಲಿಲ್ಲ, ನೀವು ನನ್ನನ್ನು ಕೋತಿ ಅಂತ ಕರೆದ್ರಿ, ನಾನು ನಿಮ್ಮನ್ನು ಕೋತಿ ಅಂತ ಕರೆದೆ, ಕತ್ತೆ ಅಂತ ಕರೆದೆ. ನಮ್ಮ ಮಕ್ಕಳಲ್ಲಿ ನಾವು ನೋಡ್ಬೋದು, ಅಥವಾ ಒಂದು ಮನೆಯಲ್ಲೂ ನೋಡ್ಬೋದು. ನಾನು ನನ್ನ ದೊಡ್ಡ ಮಗನಿಗೆ ಹೇಳ್ಕೊಡ್ತಾ ಇದ್ದೆ. ನಮ್ಮ ಚಿಕ್ಕವನು ಯಾವಾಗಲೂ ಅವನು ಹೇಳೋನು, ಅವನು ಸೂರ್ಯ ನನ್ನ ದೊಡ್ಡವನು, ಸೂರ್ಯ ನನ್ನನ್ನು ಕೋತಿ ಅಂತ ಕರಿತಾ ಇದ್ದಾನೆ ಅಂತ. ನೀನು ತಿರುಗಿ ನೋಡಬೇಡ ಅಂತ. ಅವನು ತಿರುಗಿ ನೋಡಿದ ತಕ್ಷಣ ಅವನು ಅಕ್ನಾಲೇಜ್ ಮಾಡ್ದಂಗೆ, ದಡ್ಡ ಬುದ್ಧಿ ಇಲ್ವಾ ನಿಂಗೆ? ಅವನಿಗೆ ಬುದ್ಧಿ ಇದ್ದಿದ್ರೆ ಆ ಕೆಲಸ ಮಾಡ್ತಾ ಇರಲಿಲ್ಲ. ಈ ಹೇಳಿದವರು ದಡ್ರ ಅಲ್ವಾ? ಸಣ್ಣ ಸಣ್ಣ ವಿಷಯ ಆಯ್ತು ಅಷ್ಟೇ. ಒಂದು ಮಗುವನ್ನು ನೀರು ತರಕ್ಕೆ ಹೇಳಿದ್ದೀವಿ, ಆ ನೀರು ತರೋವಾಗ ಬಿದ್ದೋಗ್ಬಿಟ್ಟಿದೆ, ಹಾಕ್ಕೊಂಡು ಹೊಡೆದಿದ್ದೀವಿ, ಬೈದೀವಿ, ದಡ್ಡ ನಿನ್ನ ಕೈಲಿ ಏನು ಕೊಟ್ಟರು ಹಿಂಗೆ ಅಂತ. ಮಗುವಿನ ಕೈಲಿ ಆ ಬಿಸಿನೀರು ತರಿಸ್ಬಾರ್ದು, ಕಾಫಿ ಲೋಟ ತರಿಸ್ಬಾರ್ದು ಅಂತ ಗೊತ್ತಿಲ್ವಾ? ಸೊ ದೊಡ್ಡವ್ರು ಯೋಚನೆ ಮಾಡಬೇಕು, ಅಥವಾ ಯಾರಾದರೂ ಒಬ್ಬರು ಆ ಲಿಂಕಲ್ಲಿ ಯೋಚನೆ ಮಾಡಿದ್ರೆ ಆ ಲಿಂಕಿನ ನೆಗೆಟಿವಿಟಿ ತಪ್ಪುತ್ತೆ. ವೆರಿ ಬ್ಯೂಟಿಫುಲ್. ಆ ಥರ ಇದೆ. ಅರ್ಜೆನ್ಸಿ ಟು ಲೀವ್ ಇದೆ, ಖಂಡಿತ ಇದೆ. ಆದರೆ ಅದನ್ನ ಮ್ಯಾನೇಜ್ ಮಾಡಬೇಕು. ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದಕ್ಕೆ ಯೋಗದಲ್ಲಿ, ನಮ್ಮ ಬ್ರೀತಿಂಗಲ್ಲಿ, ಪ್ರಾಣಾಯಾಮದಲ್ಲಿ ಇದೆ. ವಂಡರ್ಫುಲ್. ಪ್ರೆಷರ್ ಆಫ್ ಏರ್ ತುಂಬ ಇದೆ ಹೊರಗಡೆ. ಹೌದು. ನಾವು ಅಷ್ಟು ಒಟ್ಟೊಟ್ಟಿಗೆ ತಗೋತಾ ಇದ್ದೀವಾ? ಒಂದು ತಟ್ಟೆ ತುಂಬ ಊಟ ಇಟ್ಕೊಂಡಿದ್ದೀವಿ, ಗಬಕ್ ಅಂತ ಹಿಂಗೆ ತಿಂದ್ಬಿಟ್ವಾ? ಚೂರು ಚೂರೇ ತಿಂದ್ವಿ. ಎಂಥ ಎಕ್ಸಾಂಪಲ್ ಇದು. ಆ ಥರ ಇದೆ. ನೂರಾರು ಆ ಥರಗಳಿದೆ, ಒಂದೊಂದೇ ತಿಂತೀವಪ್ಪ. ಅಲ್ಲಿ ಪ್ರಿಯೋರಿಟೈಸ್ ಮಾಡ್ಕೊಂಡು ಒಂದೊಂದನ್ನೇ. ದೊಡ್ಡ ಹಣ್ಣು ಹಂಗೆ ಹಾಕೊಂಡ್ಬಿಡ್ತೀವ? ಇಲ್ಲ, ಪೀಸ್ ಮಾಡ್ತೀವಿ, ಚಿಕ್ಕ ಚಿಕ್ಕದ ಮಾಡ್ತೀವಿ. ಅಂದರೆ ಡಿಸೆಕ್ಟ್ ಮಾಡ್ತೀವಿ, ಬೈಫರ್ಕೇಟ್ ಮಾಡ್ತೀವಿ, ಚಿಕ್ಕ ಚಿಕ್ಕದು ಮಾಡ್ತೀವಿ. ಆ ಚಿಕ್ಕದನ್ನು ಒಂದೊಂದೇ ತಗೋತೀವಿ. ಈಗ ಆ ಥರಗಳು 100 ಆ ಥರ ಇದೆಪ್ಪ. ನಂಗೆ ಒಂದೊಂದೇ ಪೀಸ್ ಮಾಡಿ, ಅಷ್ಟು ಆ ಥರಗಳನ್ನು ಪೀಸ್ ಮಾಡಿ, ಪ್ರಯಾರಿಟಿ ಮಾಡಿ, ಯಾವುದು ಅರ್ಜೆಂಟ್ ಇದೆಯೋ ಅದನ್ನು ತಗೊಳ್ಳಿ. ಸಿಂಪಲ್. ಅದು ಎಲ್ಲಿದೆ ಇಷ್ಟು ಐಡಿಯಾಗಳು? ಇಲ್ಲಿದೆ. ಅನುಭವ ಇದ್ದರೆ ಇದೆಲ್ಲ ಮಾಡ್ತೀವಿ. ಅನುಭವ ಇಲ್ಲಪ್ಪ. ಈಗ ನೀವು ರೆಡಿಮೇಡ್ ಕೊಡ್ತಾ ಇದ್ದೀರಾ? ನಂಗೆ ಸುಮ್ಮನೆ ಇಷ್ಟು ಗಾಳಿ ಇದೆ, ಅಷ್ಟು ಗಾಳಿ ಇವತ್ತೇ ಖಾಲಿ ಆಗ್ಬಿಡುತ್ತಾ? ನಮಗೆ ಆ ಥರ ಬಟ್ಟೆ, ಆ ಥರ ಕಣ್ಣಿನ ಆ ಥರ ಸಿಕ್ಕಿದ್ದೆಲ್ಲ ತರ್ತೀವಿ. ಇದು ಹಿಂದೆ ಒಂದು ಕಡೆ ಹೇಳಿದ್ದೀವಿ, ಕಣ್ಣಿನ ಹಸಿವು ಅಂತ. ಹಸಿವನ್ನು ಆ ಥರ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ. ಇಷ್ಟು ಇದೆ ಬಟ್ಟೆಗಳು. ಆದರೆ ನಾಳೆ ಬೆಳಗ್ಗೆ ಫ್ಯಾಕ್ಟ್ರಿ ಬಂದಾಗ್ಬಿಡುತ್ತೇನೋ ಅನ್ನೋಷ್ಟು ಬಟ್ಟೆಗಳನ್ನು ತಂದಿಟ್ಕೊಂಡ್ಬಿಡ್ತೀವಿ. ನಿಜ ಅಲ್ವಾ? ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ, ದುಡ್ಡಿದೆಯಾ ಇಲ್ವಾ, ಬೇಕಿದೆಯಾ ಇಲ್ವಾ, ಇಟ್ಕೊಳ್ಳೋಕೆ ಜಾಗ ಎಲ್ಲಿದೆ, ಹಳೆದನ್ನು ಏನು ಮಾಡಲಿ? ಈ ಒಂದು ಸಣ್ಣ 3-4 ಪ್ರಶ್ನೆ ನಾವೇ ಹಾಕೊಂಡ್ಬಿಟ್ರೆ, ಬೇಕು 3 ತಿಂಗಳ ನಂತರ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಹಳೇದನ್ನು ಒಂದು ಕಳಿಸಿ ಹೊಸದೊಂದು ತೊಗೊಂಬನ್ನಿ. ಅದಕ್ಕೆ ನಮ್ಮಲ್ಲಿ ಹಬ್ಬಗಳು ಇಡ್ತಾ ಇದ್ದದ್ದು. ಅವಾಗವಾಗಲೇ ತರಬೇಡಿ, ಹಬ್ಬಗಳು ಬಂದಾಗ ತನ್ನಿ. ಅದರಲ್ಲಿ ಮುಖ್ಯವಾಗಿ 4 ಹಬ್ಬ ಬರುತ್ತೆ, 4 ಹಬ್ಬಕ್ಕೆ 4 ತಗೊಳ್ಳಿ. ಎಂಥ ಬ್ಯೂಟಿಫುಲ್ ಪ್ಲಾನಿಂಗ್. ಯುಗಾದಿಗೆ ತಗೊಳ್ಳಿ, ಸಂಕ್ರಾಂತಿಗೆ ತಗೊಳ್ಳಿ, ಗೌರಿ ಹಬ್ಬಕ್ಕೆ ತಗೊಳ್ಳಿ, ದೀಪಾವಳಿಗೆ ತಗೊಳ್ಳಿ. ಎಂಥ ಬ್ಯೂಟಿಫುಲ್. ಕ್ರಿಶ್ಚಿಯನ್ಸ್ ಆದರೆ ಕ್ರಿಸ್ಮಸ್ಗೆ ತಗೊಳ್ಳಿ, ಇನ್ಯಾವುದೋ ಒಂದು ಹಬ್ಬ ಇದೆ ಅದಕ್ಕೆ ತಗೊಳ್ಳಿ, ಮುಸ್ಲಿಮ್ಸ್ ಆದರೆ ರಂಜಾನ್ಗೆ ತಗೊಳ್ಳಿ, ಇನ್ನೊಂದಕ್ಕೆ ತಗೊಳ್ಳಿ. ಅಂದರೆ ಪ್ಲ್ಯಾನ್ ಮಾಡಿ ಇಟ್ಟಿದ್ರು, ನಮಗೇನಾಗೋಯ್ತು, ಹೆಂಗೂ ಸಿಗ್ತಾ ಇದೆ. ಕಣ್ಣಿನ ಹಶ್ವ. ವಿಂಡೋ ಶಾಪಿಂಗ್ ಎಷ್ಟಾದರೂ ಮಾಡಿ, ಖರ್ಚಿಲ್ಲ. ಹೌದು, ಇದೂ ಖರ್ಚು. ಇಟ್ಕೊಳ್ಳೋಕೆ ಜಾಗ ಇಲ್ಲ. ನಮಗೆ ಯಾವ್ದು ಹಾಕೋಬೇಕು ಅನ್ನೋದೇ ಫ್ರಸ್ಟ್ರೇಷನ್. ಸೊ ಅರ್ಜೆನ್ಸಿ ಆಫ್ ಥಾಟ್ ಏನಿತ್ತು, ಅನ್ಮ್ಯಾನೇಜ್ಡ್ ಅರ್ಜೆನ್ಸಿ, ಹೋಗಿ ತೊಗೊಂಬರೋಂಗೆ ಮಾಡ್ತು. ಬರೀ ಬಟ್ಟೆಗೆ ನಿಂತೋಯ್ತಾ ಇದು? ಇಲ್ಲ. ಲ್ಯಾಪ್ಟಾಪ್ ಬೇಕು, 4 ಲ್ಯಾಪ್ಟಾಪ್, 5 ಸೆಟ್ ಶೂಸು ಬೇಕಿತ್ತಾ? ಇಲ್ಲ. ಯೋಚನೆ ಮಾಡೋಕ್ಕೆ ಸಮಯ ಕೊಡಲಿಲ್ಲ. ನಿಮ್ಮ ಮುಖಾಂತರ ಹೇಳ್ತಾ ಇರೋದು, ಯೋಚನೆ ಮಾಡಿ. ಒಂದು 3-4 ಪ್ರಶ್ನೆ ಹಾಕ್ಕೊಳ್ಳಿ. ಬೇಕಾ ಬೇಡವಾ, ನಿಜಾನ ಸುಳ್ಳ, ನೀಡೆಡ್ ನಾಟ್ ನೀಡೆಡ್, ರಿಸೋರ್ಸ್ ಇದೆಯಾ ಇಲ್ವಾ, ಇಟ್ಕೊಳ್ಳೋಕೆ ಜಾಗ ಇದೆಯಾ ಇಲ್ವಾ. ಏನೋ ಎಮೋಷನ್ ಬಂತು, 4 ಹಸು ತಂದುಬಿಟ್ರೆ. ಯಾವುದೋ ಪಿಕ್ಚರ್ ನೋಡಿದ್ವಪ್ಪ, ಪಿಕ್ಚರ್ ನೋಡಿದ್ವಿ, ಯಾರೋ ಒಬ್ರು ಚೆನ್ನಾಗಿ ಅದರಲ್ಲಿ ಒಬ್ಬ ರೈತ ಒಂದು 4 ಹಸುನ ಇಟ್ಕೊಂಡಿದ್ದ, ಇವ್ರಿಗೂ ಎಮೋಷನ್ ಶುರು ಆಗೋಯ್ತು, ಹಸುನ ತಂದ್ಬಿಟ್ಟ. ಇಟ್ಕೊಳ್ಳೋದೆಲ್ಲಿ? ಅದು ಮನೆ ಅದು. ಹಸುನ ಇಟ್ಕೋತೀವಿ, ನೀನು ಓಡಿಸ್ತೀವಿ ಅಂತಂದ್ರು ಅಲ್ವಾ?
ಅಂದರೆ ಆ ಥರದ ಥಾಟು ಇಲ್ಲಿದೆ. ಅದೇ 3M. ಮ್ಯಾಡ್ ಮಂಕಿ ಮೈಂಡ್ ನಿಜ, ಅದು ಹಾಗೇ ಆಡೋದು. ನಾವು ಒಂಚೂರು ಮೆಚೂರ್ಡ್ ಮೈಂಡ್, ಮ್ಯಾನೇಜ್ಡ್ ಮೈಂಡ್, 4M. ಥಾಟ್ ಬರೋಕ್ಕೆ ಬೇಜಾರ ನನಗೆ? ಇಲ್ಲಪ್ಪ, ಎಲ್ಲ ಥಾಟು ಬರಲಿ. ನಾನು ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಎನ್ನುವ ಥಾಟು ಬರಲಿ. ಆಗತ್ತಾ ಇಲ್ವಾ ಯೋಚನೆ ಮಾಡೋಣ. ಸೊ ಹಾಗೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಒನ್ಸ್ ಯು ಮ್ಯಾನೇಜ್. ಬ್ಯೂಟಿಫುಲ್. ಬಹಳ ಚೆನ್ನಾಗಿ ಹೇಳಿದ್ರಿ. ಆ ಥರ ಮ್ಯಾನೇಜ್ಮೆಂಟ್ ಈ ಸೆಷನ್ ಪೂರ್ತಿ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಐ ಹೋಪ್ ನಮ್ಮ ಆಡಿಯನ್ಸ್ಗೂ ಕೂಡ ಹೆಲ್ಪ್ ಆಗಿದೆ. ಯಾಕೆಂದರೆ ಇದು ಎಲ್ಲರ ಜೀವನದಲ್ಲಿ ನಿತ್ಯ ಆಗುವಂತಹ ಸಂದರ್ಭಗಳಿದು. ಸೊ ಥ್ಯಾಂಕ್ ಯು ಸೋ ಮಚ್.